ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ ಒಂದಂತೂ ಪಕ್ಕ ಅಸ್ಸಾಂ ಚುನಾವಣೆ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ. ಬಟ್ ಏನು ಮಾಹಿತಿ ಸಿಗ್ತಾ ಇದೆ? ಯಾರ ಜೊತೆ ಮಾತಾಡಿದ್ರು? ಏನೇನ್ ಚರ್ಚೆ ಆಗಿರಬಹುದು? ಏನ್ ಕತೆ ಅಂತೆ? ಶ್ವೇತಾ, ಅವರು ಉತ್ತರ ಬಹಳ ಸ್ಮಾರ್ಟ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಕಳೆದ ರಾತ್ರಿಯಿಂದ ಆಗಿರುವಂಥ ಎಲ್ಲ ಬೆಳವಣಿಗೆಗಳಿಗೂ ಸೇರಿಸಿ ಈಗ ಉತ್ತರ ಕೊಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ಜನಪತ್ನಲ್ಲಿ ನಡೆದಂಥ ಸಭೆ ಕೇವಲ ಅಸ್ಸಾಂ ಚುನಾವಣೆಗೆ ಮಾತ್ರ ಮೀಸಲಾಗಿತ್ತು. ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ ಇದು. ಅಲ್ಲಿ ಹೇಗೆ ಸ್ಟ್ರಾಟಜಿಯನ್ನು ಮಾಡಬೇಕು, ಅಲ್ಲಿ ಪಕ್ಷವನ್ನು ಹೇಗೆ ಗೆಲ್ಲಿಸ್ಕೋಬೇಕು ಅನ್ನುವಂಥದ್ದು ಭೂಪೇಂದ್ರ ಛತ್ತೀಸ್ಗಢ CM ಮಾಜಿ CM ಕೂಡ ಜೊತೆಯಲ್ಲಿದ್ದರು. ಸೊ ಅವರದೇ ಹಿರಿಯ ವೀಕ್ಷಕರಾಗಿರುವ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಸೇರಿ ಇವತ್ತು ಮೂರನೇ ಮೀಟಿಂಗ್ ಇವತ್ತು ಮಾಡೋದು ಅಂತ ತೀರ್ಮಾನ ಆಗಿತ್ತು. ಅದರಂತೆ ನಾವು ಬಂದ್ವಿ ಅನ್ನುವಂಥದ್ದು. ಮತ್ತೆ ಅಲ್ಲಿ ಚರ್ಚೆ ಆಗಿದ್ದು ಕೂಡ ಅದೇ ಅಸ್ಸಾಂ ರಿಲೇಟೆಡ್. ಇದನ್ನು ಹೊರತುಪಡಿಸಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರ ಉತ್ತರ ಮತ್ತೆ ಕಾಲವೇ ಎಲ್ಲಕ್ಕೂ ಉತ್ತರ ನೀಡುತ್ತೆ ಅನ್ನುವಂಥದ್ದನ್ನು ಮತ್ತೆ ಒತ್ತಿ ಹೇಳಿರುವಂಥದ್ದು. ಇವತ್ತಿನ ಅಂದರೆ ಕಳೆದ ನಿನ್ನೆ ರಾತ್ರಿಯಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದರು, KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿರುವಂಥದ್ದು. ಈಗ ಪ್ರಿಯಾಂಕಾ ಗಾಂಧಿಯನ್ನು ಎರಡು ದಿನದ ಅಂತರದಲ್ಲಿ ಪುನಃ ಭೇಟಿಯಾಗಿರುವಂಥದ್ದು. ಅಲ್ಲಿ ಅವರ ಉತ್ತರ ಪೂರ್ತಿಯಾಗಿ ಹೇಳೋದಾದರೆ ಅವರು ಹೇಳಿದ ಪ್ರಕಾರ ಎಲ್ಲವೂ ಕೂಡ ಇಲ್ಲಿಗೆ ಬಂದ ಮೇಲೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ರಾಜಕಾರಣ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತಹ ಪದಗಳನ್ನು ಬಳಸಿರುವಂಥದ್ದು ಅವರ ಸುದ್ದಿಗೋಷ್ಠಿಯಲ್ಲಿ. ಹಾಗಾಗಿ ನಿನ್ನೆಯಿಂದಲೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೇನೆ ಅನ್ನುವಂಥದ್ದಿತ್ತು. ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ಆದರೆ ಈ ತನಕವೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಆಗಲಿ ಭೇಟಿ ಆಗಲಿ ಆಗಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಇರುವಂತಹ ಪ್ರಶ್ನೆ. ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಭೇಟಿ ಆದ ಬಳಿಕ ಅಷ್ಟೇ ಕರ್ನಾಟಕದ ಒಂದು ವಿಚಾರ ಅಥವಾ ಕುರ್ಚಿ ಸಂಘರ್ಷ ಇದಕ್ಕೆ ಒಂದು ಬ್ರೇಕ್ ಬೀಳುವಂತ ಸಾಧ್ಯತೆ ಇರುತ್ತೆ. ಅಲ್ಲಿಯವರೆಗೂ ಕೂಡ ಈ ಪ್ರಶ್ನೆ ಕಾಡುತ್ತೆ. ಶ್ವೇತಾ, ಓಕೆ, ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಯಾಕಂದ್ರೆ DK ಶಿವಕುಮಾರ್ ಪ್ರಯತ್ನ ಅಂತೂ ಪಡ್ತಾನೆ ಇದ್ದಾರೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ದೇ ಆದ್ರೆ ಅದೊಂದು ನಿರ್ಣಾಯಕ ಹಂತ ಅಂತಲೂ ಅಂದಾಜಿಸಲಾಗ್ತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಏನ್ ಅಪ್ಡೇಟ್ಸ್? ಖರ್ಗೆ, ವೇಣುಗೋಪಾಲ್ ಅಂದ್ರೆ ಹೈಕಮಾಂಡ್ ನಾಯಕರನ್ನ ಸಾಲಾಗಿ ಭೇಟಿ ಆಗ್ತಾನೆ ಇದ್ದಾರೆ. ಹೌದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮೊದಲು ಎರಡು ವಿಧದಲ್ಲಿ ಇವರು ಇಲ್ಲಿ ಚಕ್ರವ್ಯೂಹವನ್ನು ರಚಿಸ್ತಾ ಇರುವಂಥದ್ದು. ಒಂದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹತ್ತಿರ ಯಾರ್ಯಾರು ಇರ್ತಾರೆ ಅವರನ್ನು ಭೇಟಿ ಆಗುವಂಥದ್ದು. ಯಾವಾಗ CM DK ಶಿವಕುಮಾರ್ ದೆಹಲಿಗೆ ಬಂದರೂ ಕೂಡ ಮೊದಲು ಅವರ ಆಪ್ತರನ್ನು ಭೇಟಿಯಾಗಿ ಯಾವ ಸಂದೇಶವನ್ನು ಕಳಿಸ್ಬೇಕು ಅದನ್ನು ಕಳಿಸುವಂಥದ್ದು ಒಂದು. ಎರಡನೇದು, 1-to-1ಗೆ ಸಿಕ್ಕರೆ ಅನ್ನುವಂಥದ್ದು. ಅದು ಸಿಕ್ಕರೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇದೆ. ಯಾಕಂದರೆ ಈ ತನಕವೂ ಕೂಡ ಇಷ್ಟೆಲ್ಲ ಕುರ್ಚಿ ಕದನ ಶುರುವಾದ ಮೇಲೆ ಕರ್ನಾಟಕದಲ್ಲಿ 1-to-1ಗೆ DK ಶಿವಕುಮಾರ್ ಅವ್ರಿಗೆ ಸಿಕ್ಕಿಲ್ಲ ಸೊ ರಾಹುಲ್ ಗಾಂಧಿ. ಹಾಗಾಗಿ ಆ ಪ್ರಶ್ನೆ ಇದ್ದೇ ಇದೆ. ಅದನ್ನು ಹೊರತಾಗಿ ಯಾರ ಮೂಲಕ ಯಾವ ಮಾಹಿತಿಯನ್ನು ಕಳಿಸ್ಬೋದು? ಯಾಕಂದರೆ KC ವೇಣುಗೋಪಾಲ್ ಅವರಿಗೆ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಒಂದು 30-40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಏನನ್ನ ಕಳಿಸ್ಬೇಕೋ ಅಥವಾ ಏನನ್ನು ಹೇಳಬೇಕಾಗಿತ್ತೋ ಎಲ್ಲವನ್ನು ಕೂಡ KC ವೇಣುಗೋಪಾಲ್ಗೆ ಹೇಳಿ ವಿವರಣೆ ಕೊಟ್ಟಿರುವಂಥದ್ದು. ಮತ್ತು ಈ ಹಿಂದೆ ನಡೆದಂಥ ಎಲ್ಲ ವಾಗ್ದಾನಗಳೇನಿತ್ತು ಅದನ್ನೆಲ್ಲವನ್ನು ಕೂಡ ನೆನಪು ಮಾಡುವಂಥದ್ದು ಇಬ್ಬರು DK ಸಹೋದರರು ನಿನ್ನೆ ರಾತ್ರಿ ಮಾಡಿದ್ರು. ಸೊ ಆ ಒಂದು ಮೆಸೇಜ್ ಅನ್ನ ರಾಹುಲ್ ಗಾಂಧಿಗೆ ಮುಟ್ಟಿರುತ್ತೆ. ಏನಾಯ್ತು ನಿನ್ನೆ ಮೀಟಿಂಗ್ ಬಂದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಸಹೋದರರು ಏನ್ ಹೇಳಿದ್ರು ಅನ್ನುವಂಥ ವಿವರಣೆ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿರುತ್ತೆ. ಯಾಕಂದ್ರೆ ಪಾರ್ಲಿಮೆಂಟ್ ಶುರುವಾಗುವಷ್ಟೊತ್ತಿಗೆ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ, ಹಾಜರಾಗ್ತಾರೆ. ಹಾಗಾಗಿ ವೇಣುಗೋಪಾಲ್ ಕೂಡ ಇರುವ ಕಾರಣಕ್ಕೋಸ್ಕರ ಎಲ್ಲವೂ ಚರ್ಚೆ ಆಗಬಹುದು ಅಥವಾ ಮಾಹಿತಿಯನ್ನ ವೇಣುಗೋಪಾಲ್ ಅವರು ಸಾಮಾನ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ನೀಡ್ತಾರೆ. ಆದರೆ 1-to-1 ಆಗಿಲ್ಲ ಅಥವಾ ನೇರವಾಗಿ ತಮ್ಮ ಭಾವನೆ ಅಥವಾ ತಮ್ಮ ಏನು ಮಾಡಬೇಕು ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ನೇರವಾಗಿ ಈ ತನಕವೂ ಕೂಡ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಅಥವಾ ರಾಹುಲ್ ಗಾಂಧಿ ಅವರಿಂದ ಭರವಸೆ ಅಥವಾ ಉತ್ತರ ಏನ್ ಸಿಕ್ಕಿದೆ ಅನ್ನೋದು ಮಾತ್ರ ಪ್ರಶ್ನೆಯಾಗಿಯೇ ಉಳಿದಿರುವಂತದ್ದು. ಶ್ವೇತಾ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ದೆಹಲಿಯಲ್ಲಿ DK ಸಹೋದರರ ಪವರ್ ಗೇಮ್ ನಡೆದಿದೆ. ಈ ಕಡೆ ಇಬ್ರು ಸಚಿವರು, ಓರ್ವ ಶಾಸಕ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಚಲುವರಾಯಸ್ವಾಮಿ ವೆಂಕಟೇಶ್ರಿಂದ ದೆಹಲಿ ಪ್ರವಾಸ. ಸಚಿವರ ಜೊತೆ ಶಾಸಕ ಶಿವಲಿಂಗೇಗೌಡ ಕೂಡ ದೆಹಲಿಗೆ ಹಾರಿದ್ದಾರೆ. ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಸಚಿವರು ದೆಹಲಿಗೆ ಹೊರಟ್ರ. ಇನ್ನು ಶಾಸಕ ಶಿವಲಿಂಗೇಗೌಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇಬ್ಬರು ಸಚಿವರು, ಓರ್ವ ಶಾಸಕ ದೆಹಲಿಗೆ ಹಾರಿರೋದು.
ಕುಮಾರಸ್ವಾಮಿ, ವೆಂಕಟೇಶ್ ಮತ್ತು ಶಾಸಕ ಶಿವಲಿಂಗೇಗೌಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಒಂದು ಕಡೆ ಡಿಕೆ ಸಹೋದರರ ಪವರ್ ಗೇಮ್ ಬಹಳ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಬ್ಬರು ಸಚಿವರು ಮತ್ತು ಒಬ್ರು ಶಾಸಕರು ದೆಹಲಿಗೆ ಎಂಟ್ರಿ ಕೊಟ್ಟಿರೋದು, ಇದು ಯಾವ ಕಾರಣಕ್ಕೆ, ಏನ್ ಲೆಕ್ಕಾಚಾರ? ಎಲ್ಲರೂ ಕೂಡ ಈಗ ಒಂದು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇರುವ ಕಾರಣಕ್ಕೋಸ್ಕರ, ಹೈಕಮಾಂಡ್ ಮೀಟ್ ಮಾಡಿರುವುದು ಕಾರಣಕ್ಕೋಸ್ಕರ ಎಲ್ಲರೂ ಬಂದು ಕೂಡ ತಮ್ಮ ತಮ್ಮ ಏನಿದೆ ಒಬ್ಬರು ಸಚಿವರ ಸ್ಥಾನವನ್ನು ಆಗ ಉಳಿಸ್ಕೊಳ್ಬೇಕು ಅನ್ನುವಂಥವ್ರು ಕೂಡ ಬಂದಿದ್ದಾರೆ, ಮತ್ತು ಸಚಿವ ಸ್ಥಾನ ಬೇಕು ಅನ್ನುವಂಥವ್ರು ಕೂಡ ಬಂದಿರುವಂಥದ್ದು. ಈಗ ಕುತೂಹಲ ಘಟ್ಟಕ್ಕೆ ತೆರಳುತ್ತಾ ಇದೆ ರಾಜ್ಯ ರಾಜಕಾರಣ. ಆ ಹಿನ್ನೆಲೆಯಲ್ಲಿ ಬಂದು ಅವರ ಗಾಡ್ ಫಾದರ್ಗಳು ಯಾರಿರ್ತಾರೆ ಅವ್ರನ್ನ ಬಂದು ಭೇಟಿಯಾಗಿ ಅವರ ಅಳಲನ್ನು ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ಮುಂದುವರಿಸಬೇಕಾ ಅಥವಾ ಏನು ಅನ್ನುವಂಥದ್ದನ್ನ ಹೇಳ್ಕೊಂಡು ಹೋಗುವಂಥ ಪ್ರಯತ್ನ ಆಗುತ್ತೆ. ಈಗ ಪಾರ್ಲಿಮೆಂಟ್ ನಡೀತಾ ಇರುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಎಲ್ಲ ಅಧಿನಾಯಕರು ಕೂಡ, ಅಂದರೆ ಹೈಕಮಾಂಡ್ನ ನಾಯಕರು ಕೂಡ ಎಲ್ಲರಿಗೂ ಸಿಗ್ತಾರೆ ಅಂತ ಗೊತ್ತಿರುವಂಥದ್ದು. ಹಾಗಾಗಿ ಜನರಲ್ ಸೆಕ್ರೆಟರಿ ಇರ್ಬೋದು, ಉಸ್ತುವಾರಿಗಳಿರ್ಬೋದು ಅಥವಾ ಖರ್ಗೆ ಅವರು ಇರ್ಬೋದು, ಎಲ್ಲರೂ ಸಾಮಾನ್ಯಕ್ಕೆ ಎಲ್ಲರೂ ಒಂದೇ ಕಡೆ ಸಿಗುವ ಕಾರಣಕ್ಕೋಸ್ಕರ ಅವರು ಬಂದು ಭೇಟಿಯಾಗಿ ತಮ್ಮ ಅಹವಾಲನ್ನು ಹೇಳಿಕೊಂಡು ಹೋಗುವಂಥದ್ದು ಆಗುತ್ತೆ. ಎರಡನೇದು, ಸಚಿವಾಕಾಂಕ್ಷಿಗಳು ಶಿವಲಿಂಗೇಗೌಡರು ಇರ್ಬೋದು, ಟಿ ಬಿ ಜಯಚಂದ್ರ ಅವರು ಇರ್ಬೋದು, ಎಲ್ಲರೂ ಕೂಡ ಸಚಿವಾಕಾಂಕ್ಷಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಮುಂದೇನು ಅನ್ನುವಂಥದ್ದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರ್ಬೋದು, ರಾಜ್ಯ ಚಟುವಟಿಕೆಗಳು ಹೇಗಾಯಿತು ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಇದು ಒಂದು ಪ್ರಕ್ರಿಯೆಯಾಗಿ ನಡೀತಾ ಇದೆ. ಆದರೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿ CMಗೆ ಹೈಕಮಾಂಡ್ನಿಂದ ಬುಲಾವ್, ಈ ರೀತಿಯಾದಂಥದ್ದು ಏನಾದರೂ ಕರೆಗಳು ಬಂದರೆ ಇನ್ನಷ್ಟು ಆಕಾಂಕ್ಷಿಗಳು ದೆಹಲಿಗೆ ಬರುವಂಥದ್ದು ನೋಡ್ಬೋದಾಗಿರುತ್ತೆ. ಶ್ವೇತಾ. ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.